ಸ್ಥಿತಿಯಲ್ಲಿ ಇದ್ದಾಗ ಅದಾವೆ. ಅಂಥ ಪ್ರಸಂಗದಲ್ಲಿ ವಿರೋಧಿ ನಾಯಕರೆಲ್ಲರೂ ಭಾಳಷ್ಟು ಅಲರ್ಟ್ ಆಗಿದ್ದಾರೆ. ಇನ್ನು ಕರ್ನಾಟಕದ ಬಗ್ಗೆ ಸಹಜದ ಎಲ್ಲರಿಗೂ ಇದನ್ನು ಹೆಂಗಪ್ಪ ಉಳಿಸ್ಕೊಳ್ಬೇಕು ಅನ್ನೋಂಥದ್ದು ಈ ಕಾಂಗ್ರೆಸ್ನಲ್ಲೂ ಅದ. ಅದಕ್ಕಾಗಿ ಸಿ ಎಮ್ರ ಕುರ್ಚಿ ಭದ್ರ 2028ರವರೆಗೆ. ಆ ನೆಲೆಯಲ್ಲಿ ನಾವು ಅಶೋಕ್ ಪಟ್ಟಣ್ ಅವ್ರ ಮಾತನ್ನು ಗಮನಿಸಿದ್ರೆ ಹೌದಪ್ಪ ಬದಲಾವಣೆ ಇಲ್ಲ ಅನ್ನುವಂಥದ್ದು. ಆದ್ರೆ ಅಶೋಕ್ ಪಟ್ಟಣ್ ಅವ್ರ ಮಂತ್ರಿ ಮಂತ್ರಿ ಸಿಗ್ತದನ ಅಂದ್ರೆ ಮೋಸ್ಟ್ಲಿ ಸಿಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಇವತ್ತು ಇಷ್ಟು ಓಪನ್ನಾಗಿ ಅವ್ರು ಎಂದೂ ಕೇಳಿದವರಲ್ಲ, ಯಾರ ಜೊತೆಗೂ ಮಾತಾಡಿದವರಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ತಲ್ಲಿ ಕೆಲಸಗಳ ಜೊತೆಗೆ ಮತ್ತು ಎಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ. ಕಮಿಷನ್ ವ್ಯವಹಾರ ಇಲ್ಲ ಅಂತ ಎಲ್ಲೂ ಇಲ್ಲ. ರೋಡ್ ಮಾಡಿಸೋಕೆ ಕಮಿಷನ್ನು, ಮತ್ತೊಂದ್ರಾಗ 15, 20, 30, 40, 50, 60% ಅಂತ ವಿಷಯ. ಕೆಲವೊಂದು 100 ಗ್ರೂಪ್ಗಳು ಮಾಡಿದ್ದವ್ರು ಇರ್ಬೋದೇನೋ ಇಲ್ಲಂತಲ್ಲ. ಅದು ಇವತ್ತಿನ ರಾಜಕಾರಣದ ಒಂದು ಲಕ್ಷಣ ಆಗಿಬಿಟ್ಟದು. ಯಾಕಪ್ಪ ಅಂದ್ರೆ ರಾಜಕೀಯಕ್ಕೆ ಬಂದ್ರಪ್ಪ ಅಂದ್ರೆ ನೀವು ಕಮಿಷನ್ ತೊಗೊಳ್ಳಿರೋದು ನೀವು ರಾಜಕಾರಣಿ ಅಲ್ಲ ಅನ್ನೋಷ್ಟು ಮಟ್ಟಿಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇಲ್ಲಾಂದ್ರೆ ಅತಿ ಆದರ್ಶವನ್ನು ಇದು ಮೂರ್ಖ ಅಂತ ಕರೆಯುವಂಥ ಜನ ಇಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಈ ಎಲ್ಲ ನೆಲೆಯಲ್ಲಿ ಅವರಲ್ಲೂ ಆಗಿರ್ಬೋದು ತಪ್ಪುಗಳು ಅಶೋಕ್ ಪಟ್ಟಣ್ ಅವರಲ್ಲೇ. ಆದರೆ ಅಶೋಕ್ ಪಟ್ಟಣ್ ಅವರು ಈಗಿರುವ ರಾಜಕಾರಣಿಗಳಲ್ಲಿ ಒಬ್ಬ ಸಭ್ಯರು. ಅದೇ ಕಾಲಕ್ಕೆ ತಮ್ಮ ಉಳಿವಿಗಾಗಿ ಎಷ್ಟು ಬೇಕಷ್ಟು ಸೀಮಿತವಾಗಿ ತಮ್ಮನ್ನು ತಾವು ಒಡ್ಡಿಕೊಂಡವರು. ಮತ್ತು ರಾಮದುರ್ಗದಲ್ಲಿ ಒಬ್ಬ ರೆಪ್ಯೂಟೆಡ್ ಅವ್ರ ಮನೆತನ ಸ್ವತಂತ್ರ ಹೋರಾಟದಲ್ಲಿ ಅವ್ರ ತಂದೆಯವರಾಗಿರ್ಬೋದು, ಅವ್ರ ತಾಯಿಯವರಾಗಿರ್ಬೋದು, ಅವರು ಸಹ ನಿರಂತರವಾಗಿ ಈ ಒಂದು ಶಾಸಕತ್ವವನ್ನು ಪಡ್ಕೊಂಡು ಬಂದಂಥವ್ರು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಅವ್ರಿಗೆ ಈ ಸಲ ಆಗ್ಬೋದು ಅನ್ನೋ ಒಂದು ಮಾತಾದರೆ, ಎರಡನೇದು ಅವ್ರಿಗೆ ಮಾತು ಹೇಳಿದ್ದಕ್ಕಾಗಿ ಮೋಸ್ಟ್ಲಿ CM ಸೀಟ್ ಭದ್ರ, ಸಂಪುಟ ವಿಸ್ತರಣೆ ಗ್ಯಾರಂಟಿ. 25 ಜನ ಬದಲಾಗ್ತಾರ ಅನ್ನೋದು ಒಂದು ಸಮಸ್ಯೆ. ಯಾಕಂತಂದ್ರೆ 25 ಜನ ಒಮ್ಮೆ ಕಿತ್ತಾಕಿದಾಗ ದೊಡ್ಡ ಪ್ರಮಾಣದ ಒಂದು ಏನು ಪಕ್ಷದಲ್ಲಿ